ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾನ್ ಬೇಬಿ ಫುಡ್ಸ್. ಮಕ್ಕಳಿಗೆ ವೆಯ್ಟ್ ಗೇನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುವಂಥ ಈ ಡ್ರೈ ಫ್ರೂಟ್ಸ್ ನಟ್ ಪೌಡರ್ನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಡ್ರೈ ಫ್ರೂಟ್ ಪೌಡರ್ ಮಕ್ಕಳ ವೆಯ್ಟ್ ಗೇನ್ ಜೊತೆಗೆ ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು, ಹಾಗೆ ಇಮ್ಯುನಿಟಿ ಬೂಸ್ಟಿಂಗ್ ಆಗೂ ಕೆಲಸ ಮಾಡುತ್ತೆ. ಈ ಪೌಡರ್ನ ನಾನು 2 ಬ್ಯಾಚ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಬ್ಯಾಚಲ್ಲಿ 4 ತಿಂಗಳ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು 7 ತಿಂಗಳ ಮಕ್ಕಳಿಗೆ ಯಾವ ರೀತಿ ಮಾಡೋದು, ಹಾಗೆ 8 ತಿಂಗಳ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು 2 ವರ್ಷ ಮಕ್ಕಳವರೆಗೂ ಯಾವ ರೀತಿ ಕೊಡ್ಬೋದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ. ಯಾವ ಪ್ರಮಾಣದಲ್ಲಿ ಕೊಡಬೇಕು, ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು ಎಲ್ಲನೂ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್. ಕೆಳಗಡೆ ಕೊಟ್ಟಿರುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಮೊದಲನೇ ಬ್ಯಾಚಲ್ಲಿ 4 ತಿಂಗಳಿಂದ 7 ತಿಂಗಳ ಒಳಗಡೆ ಇರುವಂಥ ಮಕ್ಕಳಿಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬಾದಾಮಿ, ಒಣ ಖರ್ಜೂರ, ಗೋಡಂಬಿ, ಉರ್ಗಡ್ಲೆನ ತಗೊಂಡಿದ್ದೀನಿ. ಖರ್ಜೂರ ಹಾಗೆಯೇ ಉರ್ಗಡ್ಲೆ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇದಿಷ್ಟು ಪದಾರ್ಥಗಳು ಮಾತ್ರನೇ 4 ತಿಂಗಳಿಂದ ಹಿಡಿದು 7 ತಿಂಗಳ ಮಕ್ಕಳಿಗೆ ಕೊಡ್ಬೋದು. ಈಗ 8 ತಿಂಗಳಿಂದ ಹಿಡಿದು 2 ವರ್ಷ ಮಕ್ಕಳಿಗೆ ಏನೆಲ್ಲ ಕೊಡ್ಬೋದು ಅಂತ ನೋಡೋಣ. ಇದ್ರ ಜೊತೆಲಿ ಕಡಲೆ ಬೀಜನ ಸೇರಿಸ್ಕೊಳ್ಳಿ. ಹಾಗೆಯೇ ಇಲ್ಲಿ 1/4 ಟೀ ಸ್ಪೂನ್ ಅರಿಶಿನ, 1/2 ಟೀ ಸ್ಪೂನ್ ಡ್ರೈ ಜಿಂಜರ್ ಪೌಡರ್ನ ತಗೊಂಡಿದ್ದೀನಿ. ಶುಂಠಿ ಪುಡಿ ಹಾಕೋದ್ರಿಂದ ಮಕ್ಕಳಿಗೆ ಜೀರ್ಣಶಕ್ತಿ ಚೆನ್ನಾಗಾಗತ್ತೆ. ಹಾಗೆಯೇ ಜಾಕಾಯಿನ ತಗೊಂಡಿದ್ದೀನಿ. ಇದನ್ನು ಬಳಸೋದ್ರಿಂದ ಚಿಕ್ಕ ಮಕ್ಕಳಲ್ಲಿ ಆಗೋವಂಥ ಕೋಲ್ಡ್ ಆಗಿರ್ಬೋದು ಅಥವಾ ತುಂಬ ಕಫ ಎದೆಯಲ್ಲಿ ಕಟ್ಟೋದಾಗಿರ್ಬೋದು ತಡೆಯೋದಕ್ಕೆ ಸಹಾಯ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಬಳಸೋದು. ಅರ್ಧ ಸಾಕಾಗತ್ತೆ, ಪೂರ್ತಿ ಹಾಕ್ಕೊಳ್ಬಾರ್ದು. ಈಗ ಇದನ್ನು ಒಂದೊಂದಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಕಡಲೆ ಬೀಜ ಯಾಕೆ ನಾನು 4 ತಿಂಗಳಿಂದ 7 ತಿಂಗಳ ಒಳಗಡೆ ಇರುವಂಥ ಮಕ್ಕಳಿಗೆ ಇನ್ಕ್ಲೂಡ್ ಮಾಡಿಲ್ಲ ಅಂದರೆ, ಕಡಲೆ ಬೀಜ ತಿಂದರೆ ಕೆಲವೊಂದು ಮಕ್ಕಳಿಗೆ ಅಲರ್ಜಿ ಆಗೋ ಸಾಧ್ಯತೆ ಇರುತ್ತೆ. ಹಾಗೆಯೇ ಚೆನ್ನಾಗಿ ಜೀರ್ಣ ಆಗೋದಿಲ್ಲ, ಗ್ಯಾಸ್ ಫಾರ್ಮ್ ಕೂಡ ಆಗುತ್ತೆ. ಸೊ ಅದಕ್ಕೋಸ್ಕರ ಕಡಲೆ ಬೀಜನ 8 ತಿಂಗಳು ತುಂಬೋವರೆಗೂ ಕೊಡಬಾರ್ದು ಅಂತ ಹೇಳ್ತಾರೆ. ಹಾಗೆ ಒಣ ಖರ್ಜೂರ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಅದರಲ್ಲಿರೋ ಅಂಥ ಬೀಜನೆಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನಂತರ ನೀವು ರೋಸ್ಟ್ ಮಾಡ್ಕೊಳ್ಳಿ. ನೀವು ಇದ್ರ ಜೊತೆ ಬೇಕಿದ್ರೆ ವಾಲ್ನಟ್ ಹಾಕ್ಕೊಳ್ಬೋದು, ಪಿಸ್ತಾನು ಹಾಕ್ಕೊಳ್ಬೋದು. ನನಗೆ ಅದೆರಡು ಸಿಕ್ಕಿಲ್ಲ, ಸೊ ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ. ನಿಮ್ಗೇನಾದರೂ ಸಿಕ್ಕಿದ್ರೆ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಾನಾಗಲೇ 4 ತಿಂಗಳಿಂದ 7 ತಿಂಗಳ ಮಕ್ಕಳಿಗೆ ಯಾವುದೆಲ್ಲ ಪದಾರ್ಥಗಳನ್ನ ಕೊಡಬೇಕು ಅಂತ ತಿಳಿಸಿದ್ದೀನಿ. ಅದನ್ನು ಅಷ್ಟೇ ಇದೇ ರೀತಿ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಬೋದು. ನೋಡಿ, ಈಗ ಎಲ್ಲನೂ ಚೆನ್ನಾಗಿ ರೋಸ್ಟ್ ಆದಮೇಲೆ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ಪೌಡರ್ ಮಾಡ್ಕೊಳ್ಬೇಕು, ಇಲ್ದಿದ್ರೆ ಆಯಿಲ್ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈಗ ಇದನ್ನು ಒಂದು ಜಿಪ್ ಲಾಕ್ ಕವರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಜಾಕಾಯಿ ಕೂಡ ಹಾಕ್ಕೊಂಡು ಮೊದಲು ಇದನ್ನು ಚೆನ್ನಾಗಿ ಕುಟ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಮಿಕ್ಸಿ ಜಾರ್ ಕೂಡ ಹಾಳಾಗೋದಿಲ್ಲ, ಹಾಗೆ ಪೌಡ್ರ್ ಆಗೋವಾಗೂ ಫೈನಾಗಿ ಪೌಡ್ರ್ ಆಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕುಟ್ಕೊಂಡು ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಇದಕ್ಕೇನೆ ಈಗ ಆಗಲೇ ಎತ್ತಿಟ್ಕೊಂಡಿರುವಂಥ ಶುಂಠಿ ಪುಡಿ, ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇನೆ ಸ್ವಲ್ಪ ಕೆಂಪು ಕಲ್ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಲ್ಸಕ್ಕರೆ ಪೂರ್ತಿಯಾಗಿ ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ದಿದ್ರೆ ಸ್ಕಿಪ್ ಮಾಡ್ಬೋದು. ಮಕ್ಕಳು ಸಪ್ಪೆ ಇದ್ದರೆ ಕುಡಿಯೋದಿಲ್ಲ ಅನ್ನೋದಕ್ಕೋಸ್ಕರ ಕಲ್ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ವೈಟ್ ಶುಗರ್ಗಿಂತ ಕಲ್ಸಕ್ಕರೆ ಹಾಕೋದು ತುಂಬಾ ಒಳ್ಳೆಯದು. ಇದ್ರ ಜೊತೆಗೇನೆ 4 ಏಲಕ್ಕಿನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ನಾನು ಆಗಲೇ ತೋರಿಸೋದು ಮರ್ತಿದ್ದೆ, ಸಾರಿ. ಏಲಕ್ಕಿ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ಗ್ರೈಂಡ್ ಮಾಡೋವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಗ್ರೈಂಡ್ ಮಾಡಬೇಕು. ಆನ್ ಆಫ್ ಮಾಡ್ಕೊಳ್ಳಿ. ಒಂದೇ ಸತಿ ಹೈ ಸ್ಪೀಡಲ್ಲಿ ಗ್ರೈಂಡ್ ಮಾಡಬಾರ್ದು. ಆ ರೀತಿ ಮಾಡಿದ್ರೆ ಇದರಲ್ಲಿ ಎಣ್ಣೆ ಬಿಟ್ಕೊಂಡು ಪೇಸ್ಟ್ ಥರ ಆಗೋಗುತ್ತೆ, ಪೌಡ್ರ್ ಆಗೋದಿಲ್ಲ. ಸೊ ಗ್ರೈಂಡ್ ಮಾಡೋವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಪೌಡರ್ ಮಾಡಿಕೊಂಡು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ನೀವು ಸ್ಟೋರ್ ಮಾಡ್ಕೊಳ್ಬೋದು. ನೀವು ಹೊರಗಡೆ ಸ್ಟೋರ್ ಮಾಡೋ ಹಾಗಿದ್ರೆ ಮಿನಿಮಮ್ 1 ತಿಂಗಳು ಇದನ್ನು ಯೂಸ್ ಮಾಡ್ಬೋದು. ಅದೇ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋ ಹಾಗಿದ್ರೆ 3 ರಿಂದ 4 ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು. ಇನ್ನು ಇದನ್ನು ಮಕ್ಕಳಿಗೆ ಯಾವ ರೀತಿ ಕೊಡ್ಬೋದು ಅಂದರೆ, 7 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ
ಡೈಲಿ 1 ಟೇಬಲ್ ಸ್ಪೂನ್ ಕೊಡ್ಬೋದು. ಅವರು ತಿನ್ನೋವಂಥ ಯಾವುದಾದ್ರೂ ಆಹಾರದಲ್ಲಿ ಮಿಕ್ಸ್ ಮಾಡಿ ನೀವು ಕೊಡ್ಬೋದು. ರಾಗಿ ಸರಿ ಆಗಿರ್ಬೋದು, ವೆಜಿಟೇಬಲ್ ಪ್ಯೂರಿ, ಫ್ರೂಟ್ಸ್ ಪ್ಯೂರಿ, ಇದೆಲ್ಲದರಲ್ಲೂ ಮಗುಗೆ 1 ಟೇಬಲ್ ಸ್ಪೂನಷ್ಟು ಮಿಕ್ಸ್ ಮಾಡಿ ನೀವು ತಿನ್ನಿಸ್ಬೋದು. ನಾನೀಗ 4 ತಿಂಗಳಿಂದ 7 ತಿಂಗಳ ಒಳಗಡೆ ಇರುವಂಥ ಮಕ್ಕಳಿಗೆ ಯಾವ ರೀತಿ ಕೊಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. 1 ಗ್ಲಾಸ್ ಹಾಲು ತೊಗೊಳ್ಬೇಕು. 1 ಗ್ಲಾಸ್ ಹಾಲಿಗೆ 3/4 ಗ್ಲಾಸ್ ನೀರು ಹಾಕ್ಕೊಳ್ಬೇಕು. ನೀವು ಬರೀ ಹಾಲು ಕುಡಿಸೋ ಹಾಗಿದ್ರೂ ಅಷ್ಟೇ, ಪ್ಯಾಕೆಟ್ ಹಾಲಾಗಿರ್ಬೋದು ಅಥವಾ ಹಸು ಹಾಲಾಗಿರ್ಬೋದು, ಯಾವುದೇ ಮಗುಗೆ ಕೊಡಬೇಕಾದ್ರೂ 1 ವರ್ಷ ಒಳಗಡೆ ಇರುವಂಥ ಮಕ್ಕಳಿಗೆ ಅರ್ಧ ಹಾಲು ಅರ್ಧ ನೀರು ಈ ರೀತಿಯೇ ಮಿಕ್ಸ್ ಮಾಡಿ ಕೊಡಬೇಕು. ಪೂರ್ತಿ ಗಟ್ಟಿಯಾಗಿರುವಂಥ ಹಾಲನ್ನು ಕೊಡಬಾರ್ದು. ನೀರು ಮಿಕ್ಸ್ ಮಾಡ್ದಿರ ಗಟ್ಟಿ ಹಾಲನ್ನು ಹಾಗೆ ಮಕ್ಕಳಿಗೆ ಕೊಡೋದ್ರಿಂದ ಅವ್ರಿಗೆ ಕಫ ತುಂಬ ಬೇಗ ಕಟ್ಟುತ್ತೆ, ಹಾಗೆ ಜೀರ್ಣನೂ ಆಗೋದಿಲ್ಲ. ಸೊ ಗಟ್ಟಿ ಹಾಲನ್ನು ಕೊಡೋದು ಅವಾಯ್ಡ್ ಮಾಡಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಡ್ರೈ ಫ್ರೂಟ್ ಪೌಡರ್ನ ಹಾಕ್ಕೊಳ್ಬೇಕು. ನಾನು ಆಗಲೇ 4 ತಿಂಗಳ ಮಕ್ಕಳಿಗೆ ಯಾವುದು ಹೇಳಿದ್ದೆ ಅದನ್ನು ಮಾಡಿ ಹಾಕ್ಕೊಳ್ಳಿ. ಹಾಗೆ 1 ಟೀ ಸ್ಪೂನ್ ರಾಗಿ ಸರಿ ಪೌಡರ್ನ ಹಾಕ್ಕೊಳ್ಬೇಕು. ರಾಗಿ ಸರಿ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಎಂಡ್ ಸ್ಕ್ರೀನಲ್ಲೂ ಹಾಕಿರ್ತೀನಿ. ರಾಗಿ ಸರಿ ಪೌಡರ್ ಬೇಡ ಅನ್ನೋ ಹಾಗಿದ್ರೆ ಬರೀ ಡ್ರೈ ಫ್ರೂಟ್ ಪೌಡರೇ ಹಾಕ್ಕೊಂಡು ಈ ಮಿಲ್ಕ್ನ ಮಾಡ್ಕೊಳ್ಬೋದು. ಈಗ ಲೋ ಫ್ಲೇಮ್ನಲ್ಲೇ ಇದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಗಂಟು ಕಟ್ಟತ್ತೆ. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಚಿಕ್ಕ ಮಕ್ಕಳಿಗೆ ನೀವು 1 ದಿವಸ ಬಿಟ್ಟು 1 ದಿವಸ 1 ಟೀ ಸ್ಪೂನ್ ಪೌಡರ್ನ ಕೊಡ್ಬೋದು. ಸಮ್ಮರ್ ಸೀಸನ್ಸಲ್ಲಿ ವಾರದಲ್ಲಿ 2 ಸತಿ ಕೊಟ್ಟರೆ ಸಾಕು. ಈಗ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನೀವು ಫೀಡ್ ಮಾಡುವಂಥ ಬಾಟ್ಲ್ ಆಗಿರ್ಬೋದು ಅಥವಾ ಗ್ಲಾಸಲ್ಲಾದರೂ ಆಗಿರ್ಬೋದು ಹಾಕಿ ಮಗುಗೆ ಕುಡಿಸ್ಬೋದು. ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕಾಮೆಂಟ್ ಮೂಲಕ ನೀವು ಕೇಳ್ಬೋದು. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಲಿ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.